ಸಮಾಜದಲ್ಲಿ ಸಹಜ ಜೀವನ ನಡೆಸಲು ಕಷ್ಟವಿರುವ ವಿಶೇಷ ಚೇತನರಿಗೆ ಸೌಲಭ್ಯಗಳನ್ನು ಮೊದಲ ಆದ್ಯತೆಯಾಗಿ ನೀಡಲು ಪ್ರತಿಯೊಬ್ಬರು ಕೈಜೋಡಿಸಬೇಕೆಂದು ಚಿಕ್ಕಬಳ್ಳಾಪುರ ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಮನವಿ ಮಾಡಿದರು. ಚಿಕ್ಕಬಳ್ಳಾಪುರ ಜಿಲ್ಲಾಡಳಿತ ಭವನದ ಆವರಣದಲ್ಲಿ ಜಿಲ್ಲಾ ವಿಕಲಚೇತನರ ಕಲ್ಯಾಣ ಇಲಾಖೆ ಆಯೋಜಿಸಿದ ಕಾರ್ಯಕ್ರಮದಲ್ಲಿ ವಿಶೇಷ ಚೇತನ ಫಲಾನುಭವಿಗಳಿಗೆ ಸರ್ಕಾರದ ವಿವಿಧ ಸೌಲಭ್ಯಗಳನ್ನು ಚಿಕ್ಕಬಳ್ಳಾಪುರ ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ವಿತರಿಸಿ ಮಾತನಾಡಿದರು. ಜಿಲ್ಲಾ ವಿಕಲಚೇತನರ ಮತ್ತು ಹಿರಿಯ ಸಬಲೀಕರಣ ಇಲಾಖೆಯ ವತಿಯಿಂದ ದ್ವಿಚಕ್ರ ವಾಹನ ಸುಮಾರು 84 ಜಿಲ್ಲೆಯಲ್ಲಿ ವಿತರಣೆ ಮಾಡ್ತಕ್ಕಂಥದ್ದಕ್ಕೆ ಇವಾಗ ಸಾಂಕೇತಿಕವಾಗಿ ನಾವು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ. ಜೊತೆಗೆ ಬ್ಯಾಟ್ರಿ ಚಾಲಿತ ವೀಲ್ ಚೇರ್ 15 ಮತ್ತು ಟಾಕಿಂಗ್ ಲ್ಯಾಪ್ಟಾಪ್ 4, ಹೊಲಿಗೆ ಯಂತ್ರ 14, ಸಾಧನ ಸಲಕರಣೆ 16, ಒಟ್ಟು 133 ಜನ ಫಲಾನುಭವಿಗಳಿಗೆ ಇದನ್ನು ಇವತ್ತು ಸಾಂಕೇತಿಕವಾಗಿ ಇವತ್ತು ಇಲ್ಲಿ ಜಿಲ್ಲಾ ನಮ್ಮ ಆಡಳಿತ ಭವನದ ಮುಂದೆ ಇವತ್ತು ನಾವು ಇದನ್ನು ಸಾಂಕೇತಿಕವಾಗಿ ಅವ್ರಿಗೆ ಕೊಡುವಂಥ ಕೆಲಸ ಮಾಡಿದ್ದೀವಿ. ಇದು ಸುಮಾರು 1,04,38,000 ರೂಪಾಯಿ ಇಷ್ಟು ಬೆಲೆ ಬಾಳ್ತಕ್ಕಂಥದ್ದನ್ನು ಕೊಟ್ಟಿದ್ದೀವಿ. ಒಂದು ರೀತಿ ಇವತ್ತು ಸಮಾಜದಲ್ಲೇ ಯಾರು ಇವತ್ತು ಕಾರಣಾಂತರದಿಂದ ಕೆಲವರಿಗೆ ಹುಟ್ಟು ಸಮಸ್ಯೆ ಆಗಿರ್ಬೋದು, ಕೆಲವರಿಗೆ ನಂತರದ ದಿನಗಳಲ್ಲಿ ತೊಂದರೆಗೆ ಸಿಕ್ಕಾಕ್ಕೊಂಡು ಇವತ್ತು ಸಾಮಾನ್ಯ ಬದುಕನ್ನು ಸಾಗಿಸ್ಲಿಕ್ಕೆ ಕಷ್ಟ ಆಗ್ತಕ್ಕಂಥವ್ರಿಗೆ ಇವತ್ತು ಈ ರೀತಿ ಸರ್ಕಾರ ಕೊಡ್ತಕ್ಕಂಥ ಕೆಲಸ ಆಗಿದೆ. ಇದನ್ನು ನಮ್ಮ ಹಿರಿಯ ಅಧಿಕಾರಿಗಳು ಇದನ್ನು ಜಿಲ್ಲಾ ಸಮಿತಿಯವರು ಇದನ್ನು ಆಯ್ಕೆ ಮಾಡಿರ್ತಕ್ಕಂಥದ್ದು. ಇವತ್ತು ಇದನ್ನು ನಾವು ವಿತರಣೆ ಮಾಡಿದ್ದೀವಿ. ಇದನ್ನು ನಾನು ಈ ಸಂದರ್ಭದಲ್ಲಿ ಅವ್ರಿಗೆ ಹೇಳೋದಿಷ್ಟೇ, ಇದನ್ನು ಸರಿಯಾದ ರೀತಿಯಲ್ಲಿ ಇದನ್ನು ಸದ್ಬಳಕೆ ಮಾಡಿಕೊಳ್ಳಿ. ಈಗ ನಾನು ವೈಯಕ್ತಿಕವಾಗಿ ನನ್ನ ಶಾಸಕರ ಅನುದಾನ ಏನಿದೆ ನಾನು ಇದುವರೆಗೂ ಕೊಟ್ಟಿಲ್ಲ. ಈಗ ನಾನು ತೀರ್ಮಾನ ಮಾಡಿದ್ದೀನಿ, ನಾನು ಹಿಂದೆ ನಮ್ಮಲ್ಲಿ ಹೇಳಿದ್ದೀನಿ, ಯಾರು ಇವತ್ತು ಈ ರೀತಿ ವಿಶೇಷ ಚೇತನರಿದ್ದಾರೆ ಅವರಿಗೆ ನಾವು ಕೊಡಬೇಕು ವಾಹನ ಕೊಡ್ತಕ್ಕಂಥದ್ದು. ಎಷ್ಟು ಜನ ಅರ್ಜಿ ಕೊಡ್ತಾರೆ, ಎಷ್ಟೀಗ 2 ಕೋಟಿ ರೂಪಾಯಿ ಅನುದಾನ ಇದೆ ನನ್ನ ವ್ಯಾಪ್ತಿಯಲ್ಲಿ. ಅದನ್ನು ಸಂಪೂರ್ಣವಾಗಿ ಅದರಲ್ಲಿ SC ST ಇದೆ, ಅದರಲ್ಲೂ ವಿಕಲಚೇತನರಿಗೆ 3% ಇದೆ. ನಾನು ಈ ಸಂದರ್ಭದಲ್ಲಿ ಹೇಳುವಂಥದ್ದು ಇತರೆ ನಮ್ಮ ಶಾಸಕ ಮಿತ್ರರಿಗೂ ಅಷ್ಟೇ, ದಯವಿಟ್ಟು ಎಷ್ಟು ನಿಮಗೆ ಸಾಧ್ಯ ಆಗುತ್ತೋ ಅಷ್ಟು ಈ ರೀತಿ ಸಮಾಜದಲ್ಲಿ ಇವತ್ತು ಅವರ ತಪ್ಪಿಲ್ಲದೆ ಇವತ್ತು ತೊಂದರೆಗೆ ಇರ್ತಕ್ಕಂಥವ್ರು ಸಹಜ ಜೀವನವನ್ನು ನಡೆಸಲಿಕ್ಕೆ ಕಷ್ಟ ಇರ್ತಕ್ಕಂಥವ್ರಿಗೆ ಮೊದಲು ಆದ್ಯತೆ ಕೊಡ್ತಕ್ಕಂಥ ಕೆಲಸ ಮಾಡೋಣ. ರಸ್ತೆ ಚರಂಡಿ ಮತ್ತೊಂದು ಇವೆಲ್ಲ ಇದ್ದೇ ಇರ್ತದೆ, ಬೇರೆ ಬೇರೆ ರೀತಿ ಮಾಡ್ಬೋದು. ಆದರೆ ಎಲ್ಲೋ ಒಂದು ಕಡೆ ಇವರ ಕಷ್ಟಗಳಿಗೆ ಮಿಡಿತಕ್ಕಂಥದ್ದು ನಮ್ಮೆಲ್ಲರ ಜವಾಬ್ದಾರಿ. ವಿಶೇಷ ಚೇತನರು ತಮ್ಮದಲ್ಲದ ತಪ್ಪಿಗೆ ಇತರರಂತೆ ಸಹಜ ಜೀವನ ನಡೆಸಲು ಸಾಧ್ಯವಾಗದೆ ಕಷ್ಟಪಡುತ್ತಾರೆ. ಆದ್ದರಿಂದ ಅವರಿಗೆ ಮೊದಲ ಆದ್ಯತೆಯಲ್ಲಿ ಸೌಲಭ್ಯ ಮತ್ತು ಅವಕಾಶಗಳನ್ನು ಸಮಾಜ ಮತ್ತು ಸರ್ಕಾರ ನೀಡಬೇಕು. ಈ ವರ್ಷದ ಶಾಸಕರ ನಿಧಿಯಲ್ಲಿ ಲಭ್ಯವಿರುವ 2 ಕೋಟಿ ರೂಪಾಯಿ ಅನುದಾನವನ್ನು ಸಂಪೂರ್ಣವಾಗಿ ಅರ್ಹ ವಿಶೇಷ ಚೇತನ ಫಲಾನುಭವಿಗಳಿಗೆ ವಾಹನ ಖರೀದಿಸಲು ಮೀಸಲಿಡುವುದಾಗಿ ಮತ್ತು ಡೆಂಗಿ ಪ್ರಕರಣಗಳನ್ನು ಗಂಭೀರವಾಗಿ ಪರಿಗಣಿಸಿದ್ದು ಜನರಲ್ಲಿ ಜಾಗೃತಿ ಮೂಡಿಸಲಾಗುತ್ತಿದೆ ಎಂದರು. ಇನ್ನು ಈ ಸಂದರ್ಭದಲ್ಲಿ ಸೌಲಭ್ಯ ಮಂಜೂರಾದಿ ಫಲಾನುಭವಿಗಳಿಗೆ 84 ದ್ವಿಚಕ್ರ ವಾಹನ, 15 ಬ್ಯಾಟರಿ ಚಾಲಿತ ಗಾಲಿ ಕುರ್ಚಿ, 4 ಟಾಕಿಂಗ್ ಲ್ಯಾಪ್ಟಾಪ್, 14 ಹೊಲಿಗೆ ಯಂತ್ರ ಹಾಗೂ 16 ಸಾಧನ ಸಲಕರಣೆಗಳು ಸೇರಿ ಒಟ್ಟು 1 ಕೋಟಿಗೂ ಹೆಚ್ಚು ಮೌಲ್ಯದ ಸಲಕರಣೆಗಳನ್ನು 133 ಫಲಾನುಭವಿಗಳಿಗೆ ವಿತರಿಸಲಾಯಿತು. ಇನ್ನು ಈ ಸಂದರ್ಭದಲ್ಲಿ ಶಾಸಕ SN ಸುಬ್ಬಾರೆಡ್ಡಿ, ಪ್ರದೀಪ್ ಈಶ್ವರ್, ಜಿಲ್ಲಾ ವಿಕಲಚೇತನ ಕಲ್ಯಾಣಾಧಿಕಾರಿ ಜಗದೀಶ್ ಹಾಜರಿದ್ದರು. ಪ್ರವೀಣ್, CTV ನ್ಯೂಸ್, ಚಿಕ್ಕಬಳ್ಳಾಪುರ.